ಯಾರ ಸೋಲು ಯಾರ ಗೆಲುವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ರಾಷ್ಟ್ರದಲ್ಲಿ 3 ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆಯುವಂತಹ ಮಹತ್ವದ ತೀರ್ಮಾನವನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಕಟಿಸಿದ್ದಾರೆ. ಸಹಜವಾಗಿಯೇ ಮೋದಿಯವರು ಈ ಒಂದು ನಿರ್ಧಾರವನ್ನ ಪ್ರಕಟಿಸಿದಾಗ ಇದು ರೈತರ ಗೆಲುವು ಅನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನವನ್ನಂತೂ ಪ್ರತಿಪಕ್ಷದವರು ಮಾಡ್ತಾ ಇದ್ದಾರೆ. ರೈತರು ಕೂಡ ಈ ರೀತಿಯಾದಂತಹ ಅಭಿಪ್ರಾಯವನ್ನ ಬಹಳಷ್ಟು ಕಡೆಗಳಲ್ಲಿ ರೈತ ನಾಯಕರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಹೇಳಿದ್ದಂತಹ ಕೆಲವೊಂದು ಮಾತುಗಳನ್ನು ನಾವು ಗಮನಿಸಬೇಕು. ಈ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ, ಕಾಯ್ದೆಗಳನ್ನು ಹಿಂಪಡೆಯುವ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ. ಅತ್ಯಂತ ಪವಿತ್ರ ಮನಸ್ಸಿನಿಂದ ದೀಪದ ಪ್ರಕಾಶದಷ್ಟೇ ಸತ್ಯವಾಗಿದ್ದ ಅಂಶಗಳನ್ನ ನಾವು ಕೆಲವರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಸಾಧ್ಯ ಆಗಲಿಲ್ಲ. ಈ ಕಾರಣಕ್ಕಾಗಿ ಭಾರತದ ಜನರ ಕ್ಷಮೆ ಕೇಳ್ತಾ ಇದ್ದೇನೆ. ನಾವು ಅದನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಹಾಗಾಗಿ ನಾವು ವಾಪಸ್ ಪಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಇದರ ಹಿಂದಿರುವಂತಹ ಲೆಕ್ಕಾಚಾರ ಏನಿತ್ತು, ಯಾವ ಕಾರಣಕ್ಕಾಗಿ ಈಗ, ಯಾಕಂದ್ರೆ 15 ತಿಂಗಳಿಂದ ಹೋರಾಟ ನಡೀತಿದೆ, ಹೋರಾಟಕ್ಕಾಗಿಯೇ ಮಾಡಿದ್ರು ಅಂತ ಹೇಳಿದ್ರೆ ಆರಂಭದಲ್ಲಿ ಯಾಕೆ ಹಿಂಪಡೆಯಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಮೂಡುತ್ತೆ. 15 ತಿಂಗಳ ನಂತರ ಈ ನಿರ್ಧಾರಕ್ಕೆ ಬರೋದಕ್ಕೆ ಹಾಗಾದ್ರೆ ಏನು ಕಾರಣ ಆಯಿತು? ನಿಜಕ್ಕೂ ರೈತರನ್ನ ಮನವೊಲಿಸುವಲ್ಲಿ, ರೈತರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ವಾ? ಹಾಗಾದ್ರೆ ಪ್ರಧಾನಿ ಮೋದಿ ಅವರು ಹೇಳ್ತಾರೆ ಅಂದ್ರೆ, ಮೋದಿ ಅವರು ಈ ನಿರ್ಧಾರ ಪ್ರಕಟಿಸಿದ ನಂತರವೂ ಕೂಡ ರಾಕೇಶ್ ಟಿಕಾಯತ್ ಅವರು ಯಾವ ಕಾರಣಕ್ಕಾಗಿ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆ ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. आज मैं आपको, पूरे देश को ये बताने आया हूं कि हमने 3 कृषि कानूनों को वापस लेने का, रिपील करने का निर्णय लिया है। मैं आज देशवासियों से क्षमा मांगते हुए सच्चे मन से और पवित्र हृदय से कहना चाहता हूं कि शायद हमारी तपस्या में ही कोई कमी रही होगी। ಒಂದು ವರ್ಷದಿಂದ ಬಿರು ಬಿಸಿಲೆನ್ನದೆ, ಮೈ ಕೊರೆಯುವ ಚಳಿ ಎನ್ನದೆ, ಸುರಿಯೋ ಮಳೆಯಲ್ಲೂ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದ ರೈತರು ಈಗ ಸಿಹಿ ಹಂಚುತ್ತಿದ್ದಾರೆ. ರೈತರ ಕೆಂಗಣಿಗೆ ಗುರಿಯಾಗಿದ್ದ 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯುವ ಮೋದಿ ಘೋಷಣೆಯೇ ಇದಕ್ಕೆ ಕಾರಣ. आज मैं आपको, पूरे देश को ये बताने आया हूं कि हमने 3 कृषि कानूनों को वापस लेने का, रिपील करने का निर्णय लिया है। ಪ್ರಧಾನಿ ಮೋದಿ 3 ಕೃಷಿ ಕಾನೂನು ವಾಪಸ್ ಪಡೆಯೋ ಘೋಷಣೆ ಮಾಡುತ್ತಿದ್ದಂತೆ ರೈತ ಆಂದೋಲನದ ಸ್ಥಳಗಳಲ್ಲಿ ವಿಜಯೋತ್ಸವ ಮುಗಿಲು ಮುಟ್ಟಿದೆ. ಪ್ರತಿಭಟನಾ ನಿರತ ರೈತರು ಕುಣಿದು ಕುಪ್ಪಳಿಸಿದ್ದಾರೆ. ಗಾಜಿಪುರ ಗಡಿಯಲ್ಲಿ ರೈತರು ಜಿಲೇಬಿ ಹಂಚಿ ಸಂಭ್ರಮಿಸಿದ್ದಾರೆ. ಕೃಷಿ ಕಾನೂನುಗಳ ವಿರುದ್ಧ ಹೋರಾಟ ನಡೆಸುತ್ತಿರೋ ರೈತರು ಈ 3 ಕಾನೂನುಗಳು ಕರಾಳ ಕಾನೂನುಗಳು ಅಂದಿದ್ರು. ಸರ್ಕಾರ ಈ 3 ಕಾನೂನುಗಳನ್ನ ವಾಪಸ್ ಪಡೆಯೋ ತನಕ ಮನೆಗೆ ಹೋಗೋದಿಲ್ಲ ಅಂತ ಪಟ್ಟು ಹಿಡಿದಿದ್ರು. ಆದರೆ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯೋ ಪ್ರಶ್ನೆಯೇ ಇಲ್ಲ ಅಂದಿತ್ತು. 3 ಕಾನೂನುಗಳಲ್ಲಿ ಯಾವುದಾದ್ರೂ ನಿಬಂಧನೆಗಳ ಬಗ್ಗೆ ರೈತರಿಗೆ ಅಸಮಾಧಾನ ಇದ್ರೆ ಅವುಗಳನ್ನು ಬದಲಿಸಲು ಸಿದ್ಧ ಅಂದಿತ್ತು. ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯೋ ಘೋಷಣೆ ಮಾಡೋ ಮುನ್ನ ಪ್ರಧಾನಿ ಮೋದಿ ರೈತರೆದುರು ತಮ್ಮ ಸರ್ಕಾರ ಇಟ್ಟ ಪ್ರಸ್ತಾವನೆಗಳನ್ನ ಸ್ಮರಿಸಿದ್ದಾರೆ. कानून के जिन प्रावधानों पर उन्हें ऐतराज था, सरकार उन्हें बदलने के लिए भी तैयार हो गई। 2 साल तक हमने इन कानूनों को सस्पेंड करने का भी प्रस्ताव दिया। इसी दौरान ये विषय माननीय सर्वोच्च न्यायालय के पास भी चला गया। ये सारी बातें देश के सामने है, इसलिए मैं इनके अधिक विस्तार में नहीं जाऊंगा। साथियों, ಕೃಷಿ ಕಾನೂನುಗಳನ್ನ ವಾಪಸ್ ಪಡೆಯೋ ಘೋಷಣೆ ಮಾಡಿದ್ರು ಪ್ರಧಾನಿ ಮೋದಿ ದೇಶದ ರೈತರ ಸ್ಥಿತಿ ಸುಧಾರಿಸಲೆಂದೇ ಈ 3 ಕೃಷಿ ಕಾನೂನುಗಳನ್ನ ತರಲಾಯಿತು ಅಂತ ಪುನರುಚ್ಚರಿಸಿದ್ದಾರೆ. किसानों की स्थिति को सुधारने की इसी महाअभियान में
देश में 3 कृषि कानून लाए गए थे। मकसद ये था कि देश के किसानों को, खासकर छोटे किसानों को और ताकत मिले, उन्हें अपनी उपज की सही कीमत और उपज बेचने के लिए ज्यादा से ज्यादा विकल्प मिले। ಕೃಷಿ ಕಾನೂನುಗಳನ್ನ ಪ್ರಧಾನಿ ಮೋದಿ ಸಮರ್ಥಿಸಿಕೊಂಡಿದ್ದಾರೆ. ದೇಶದ ಕೋಟಿ ಕೋಟಿ ರೈತರು, ಅನೇಕ ರೈತ ಸಂಘಟನೆಗಳು ಕೃಷಿ ಕಾನೂನಿಗೆ ಬೆಂಬಲ ನೀಡಿವೆ. ಅವರೆಲ್ಲರಿಗೂ ಧನ್ಯವಾದ ಅಂದಿದ್ದಾರೆ. ರೈತರ ಒಂದು ವರ್ಗ ಮಾತ್ರ ಕೃಷಿ ಕಾನೂನುಗಳಿಗೆ ವಿರೋಧ ವ್ಯಕ್ತಪಡಿಸುತ್ತಿದೆ. ನಮ್ಮ ಪ್ರಯತ್ನಗಳ ಹೊರತಾಗಿಯೂ ಕೃಷಿ ಕಾನೂನುಗಳಿಂದ ಆಗುವ ಲಾಭದ ಬಗ್ಗೆ ಕೆಲ ರೈತರಿಗೆ ಅರ್ಥ ಮಾಡಿಸಲು ಸಾಧ್ಯವಾಗಿಲ್ಲ ಅಂದಿದ್ದಾರೆ. ಈ ಬಗ್ಗೆ ದೇಶದ ಜನರಲ್ಲಿ ಕ್ಷಮೆ ಕೋರಿದ್ದಾರೆ. मैं आज देशवासियों से क्षमा मांगते हुए सच्चे मन से और पवित्र हृदय से कहना चाहता हूं कि शायद हमारी तपस्या में ही कोई कमी रही होगी, जिसके कारण दिए के प्रकाश जैसा सत्य कुछ किसान भाइयों को हम समझा नहीं पाए. ಕೃಷಿ ಕಾನೂನುಗಳನ್ನ ಸಮರ್ಥಿಸಿಕೊಂಡಿರೋ ಮೋದಿ ಕೆಲ ರೈತರಿಗೆ ಈ ಬಗ್ಗೆ ಅರ್ಥ ಮಾಡಿಸಲು ಸಾಧ್ಯವಾಗಲಿಲ್ಲ ಅಂದಿದ್ದಾರೆ. ಇದೇ ತಿಂಗಳು ಅಂತ್ಯದಲ್ಲಿ ಆರಂಭವಾಗುವ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಕೃಷಿ ಕಾನೂನುಗಳ ವಾಪಸ್ ಪಡೆಯೋ ಸಂವಿಧಾನಿಕ ಪ್ರಕ್ರಿಯೆ ಅಂತ್ಯವಾಗುತ್ತೆ ಅಂತ ಮೋದಿ ಭರವಸೆ ನೀಡಿದ್ದಾರೆ. ಇದೇ ವೇಳೆ ಪ್ರತಿಭಟನೆ ನಡೆಸುತ್ತಿರುವ ರೈತರು ತಮ್ಮ ತಮ್ಮ ಮನೆಗಳಿಗೆ, ಹೊಲಗಳಿಗೆ ತೆರಳುವಂತೆ ಮೋದಿ ಮನವಿ ಮಾಡಿದ್ದಾರೆ. अपने सभी आंदोलनरत किसान साथियों से आग्रह कर रहा हूं, आज गुरु पर्व का पवित्र दिन है. अब आप अपने अपने घर लौटे, अपने खेत में लौटे, अपने परिवार के बीच लौटे. आइए एक नई शुरुआत करते हैं, नए सिरे से आगे बढ़ते हैं. ಮೋದಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯೋ ಘೋಷಣೆ ಮಾಡಿದ್ದಾರೆ. ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಆದರೆ ಈ ಸಂಭ್ರಮಾಚರಣೆಯ ನಡುವೆ ರೈತರು ಹೋರಾಟ ತೊರೆದು ಈಗಲೇ ಮನೆಗೆ ಹೋಗೋದಿಲ್ಲ ಅಂದಿದ್ದಾರೆ. ರೈತ ನಾಯಕ ರಾಕೇಶ್ ಟಿಕಾಯತ್ ಸಂಸತ್ನಲ್ಲಿ ಕೃಷಿ ಕಾನೂನುಗಳನ್ನು ರದ್ದುಗೊಳಿಸೋ ತನಕ ಹೋರಾಟ ನಿಲ್ಲೋದಿಲ್ಲ ಅಂತ ಘೋಷಿಸಿದ್ದಾರೆ. ಇದೇ ವೇಳೆ ಎಂಎಸ್ಪಿ ಕಾನೂನಿನ ಗ್ಯಾರಂಟಿ ನೀಡಬೇಕು, ರೈತರ ಮೇಲೆ ಹಾಕಿರೋ ಕೇಸುಗಳನ್ನ ವಾಪಸ್ ಪಡಿಬೇಕು, ಲಖೀಂಪುರ ರೈತರ ಹತ್ಯಾಕಾಂಡ ಪ್ರಕರಣ ಸಂಬಂಧ ಕೇಂದ್ರ ಸಚಿವ ಅಜಯ್ ಮಿಶ್ರಾ ಬಂಧನವಾಗಬೇಕು ಅಂತ ರಾಕೇಶ್ ಟಿಕಾಯತ್ ಆಗ್ರಹಿಸಿದ್ದಾರೆ. किसानों के ऊपर मुकदमे वे होंगे, कोई एक चीज थोड़ा है, इसमें तो 10 चीजें हैं. एमएसपी गारंटी कानून है, सीड बिल है, पोल्यूशन वाले मामले हैं, ये सारी चीजें होगी. अजय टैनी वाली गिरफ्तारी है, तो ये सारे मामले हैं, तो सब पे बातचीत होगी. बगैर बातचीत के कैसे होगा? ಹೀಗೆ ಬಹಳಷ್ಟು ವಿಚಾರಗಳು ಇಲ್ಲಿದ್ದಾವೆ. ಒಂದು, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂತಹ ಮಾತು, ದೀಪದ ಈ ಹಣತೆಯ ಬೆಳಕಿನಷ್ಟೇ ಸ್ಪಷ್ಟವಾಗಿದ್ದಂತಹ ಸತ್ಯವನ್ನ ಕೆಲವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ತಪಸ್ಸಿನಲ್ಲಿ ಸ್ವಲ್ಪ ಕಡಿಮೆ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ. ಈ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ರಾಕೇಶ್ ಟಿಕಾಯತ್ ಅವರು, ಇಲ್ಲ, ನಾವು ಈಗಲೇ ನಮ್ಮ ಹೋರಾಟ ಕೈ ಬಿಡಲ್ಲ, ಸಂಸತ್ನಲ್ಲಿ ಇದು ಹಿಂಪಡಿಲಿ, ಆ ನಂತರ ನಾವು ಹಿಂಪಡಿತೀವಿ, ಮತ್ತು ಇನ್ನೊಂದಷ್ಟು ವಿಚಾರಗಳು ಕೂಡ ನಮ್ಮ ಮುಂದಿದ್ದಾವೆ. ರೈತ ಸಂಘಟನೆಗಳು ಕೇವಲ ಇವಿಷ್ಟಕ್ಕೆಲ್ಲ ಇನ್ನೂ ಒಂದಿಷ್ಟು ವಿಚಾರಗಳು ಇದ್ದಾವೆ. ಈ ವಿಚಾರದ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಕೃಷಿ ತಜ್ಞರು, ಮತ್ತು ಈ ಕಾಯ್ದೆಗಳು ಯಾವ ಸ್ವರೂಪದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರೊಫೆಸರ್ ನರಸಿಂಹಪ್ಪ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿ ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೆಪಿಸಿಸಿಯ ಮಾಜಿ ಅಧ್ಯಕ್ಷರು ಮತ್ತು ಎಐಸಿಸಿಯ ಕಾರ್ಯದರ್ಶಿಗಳಾಗಿರುವ ದಿನೇಶ್ ಗುಂಡೂರಾವ್ ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆಯೇ KT ಗಂಗಾಧರಪ್ಪ ಅವರ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಏನು ದಕ್ಷಿಣ ಭಾರತದ ರೈತ ಹೋರಾಟದ ಸಮನ್ವಯ ಸಮಿತಿಯ ಸಂಚಾಲಕರು ಕೂಡ ಅವರು, ಹಾಗೆಯೇ ರಾಜ್ಯದ ಪ್ರಮುಖ ರೈತರ ನಾಯಕರು ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅತಿಥಿಗಳ ಜೊತೆಗೆ ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಮುಖ್ಯವಾಗಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಆ ವಿಚಾರಗಳನ್ನು ಒಂದೊಂದಾಗಿ ನೋಡ್ತಾ ನಾವು ಚರ್ಚೆಯನ್ನು ಆರಂಭಿಸೋಣ. ಗುರುನಾನಕ್ ಜಯಂತಿಯ ದಿನ ಪ್ರಧಾನಿ ಮೋದಿ ಅವರು 3 ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ವಾಪಸ್ ಪಡೆದಿದ್ದು ಏಕೆ? ಯಾಕಂದ್ರೆ ಇಲ್ಲಿ ಪ್ರಧಾನಿಯವರು ಗುರುನಾನಕ್ ಜಯಂತಿಯ ದಿನವನ್ನೇ ಆಯ್ಕೆ ಮಾಡಿಕೊಂಡು ಇವತ್ತು ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಹಾಗಾದ್ರೆ? ಹಾಗೆಯೇ
15 ತಿಂಗಳ ರೈತರ ಹೋರಾಟದ ಕಾರಣಕ್ಕಾಗಿನೇ, ನಿಜಕ್ಕೂ ಕೇವಲ ಇದೊಂದೇ ಕಾರಣಕ್ಕಾಗಿ 15 ತಿಂಗಳ ನಂತರ ಈಗ ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ವಾಪಸ್ ಪಡೆಯೋದಕ್ಕೆ ಹಾಗಾದ್ರೆ ತೀರ್ಮಾನಿಸಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ನಮ್ಮ ಜೊತೆಗೆ ಇರುವಂತಹದ್ದು. ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಈಗ ನಾವು ಆರಂಭಿಸೋಣ. ಮೊದಲಿಗೆ ಗಂಗಾಧರಪ್ಪ ಅವರೇ, ತಾವೇನು ಹೇಳ್ತೀರಿ? ಯಾವ ಕಾರಣಕ್ಕಾಗಿ ಇದು ರೈತರ ಹೋರಾಟಕ್ಕಾಗಿನೇ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ? 15 ತಿಂಗಳ ನಿಮ್ಮ ಹೋರಾಟದ ಯಶಸ್ಸು ಅಂತ ಅನಿಸುತ್ತಾ? ಇದು ಭಾರತದ ರೈತರ ಮೇಲೆ 3 ಕರಾಳ ಕಾಯ್ದೆಗಳನ್ನೇನು ಜಾರಿ ಮಾಡಿದರು, ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಿದ್ದಂತೂ ಅತ್ಯಂತ ಅಸಂವಿಧಾನಿಕವಾದದ್ದು. ಯಾಕೆಂದರೆ 70 ಭಾಗ ಜನರ ಬದುಕಿನ, ಭಾರತದ ರೈತರ ಬದುಕಿನ, ವ್ಯವಸಾಯದ ಈ ಜನಜೀವನದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಅರ್ಥ ಮಾಡ್ಕೊಳ್ಳದಲೇ ಈ ಕಾಯ್ದೆಯನ್ನು ಸುಗ್ರೀವಾಜ್ಞೆಯಿಂದ ಜಾರಿ ಪಾರ್ಲಿಮೆಂಟಲ್ಲೇ ಮಂಡಿಸಿ ಅದನ್ನು ಕ್ಯಾಬಿನೆಟಲ್ಲಿ ಮಂಡಿಸಿ ಮಾಡಿದರೆ ಚರ್ಚೆ ಆಗ್ತಿತ್ತು. ಆದರೆ ನೇರವಾಗಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದದ್ದು ದೊಡ್ಡ ಅಪಾಯ, ಅಸಂವಿಧಾನಿಕವಾದದ್ದು. ಈಗ ಅದನ್ನು ಅರ್ಥ ಮಾಡಿಕೊಂಡು ತಪ್ಪು ಮಾಡಿದ್ದೀವಿ ಅಂತ ಅವ್ರಿಗೆ ಗೋಚರ ಆದಮೇಲೆ ಅವರು ತಡವಾಗಿ 1 ವರ್ಷದ ನಂತರ ಅದನ್ನು ಜಾರಿಗೆ ವಾಪಸ್ ತೊಗೊಳ್ತೀವಿ ಅಂತಕ್ಕಂಥ ಅರಿವಾಗಿರುವಂಥದ್ದು. ಇದೆಲ್ಲವುದೂ ವಾಪಸ್ ತೊಗೊಂಡಿದ್ದೀವಿ ಅಂತ ಹೇಳುವಷ್ಟು ಎಷ್ಟು ಸತ್ಯನೋ, 1 ವರ್ಷದಲ್ಲಿ 700 ಜನ ಸತ್ಯಾಗ್ರಹ ಮಾಡ್ತಿದ್ದವರು ತಮ್ಮ ಆತ್ಮಾರ್ಪಣೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಆದ್ದರಿಂದ ಇಲ್ಲಿ ನಾವು ಭಾಳ ಗಮನಿಸಬೇಕಾಗಿದ್ದು, ಇದು ಸರ್ಕಾರ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಅವರ ಜಡತ್ವ ಇತ್ತು. ಅವರು ಇಷ್ಟು ದಿನ ಹೋರಾಟವನ್ನು, ಇಷ್ಟು ದಿನ ಈ ಚಳುವಳಿಯನ್ನು ನಡೆಸಬೇಕಾದ ಅಗತ್ಯ ಇರಲಿಲ್ಲ. ಅವರ ಹಠಮಾರಿತನ ಈಗ ಅವ್ರಿಗೆ ಅರಿವಾಗಿದೆ. ಅದನ್ನು ವಾಪಸ್ ತಗೊಳ್ಳೋದ್ರ ಮೂಲಕ ಇನ್ನೊಂದು ಮಾತು ಹೇಳ್ತಾರೆ ಅವರು, ನಾನು ಇದನ್ನು ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡ್ತೀನಿ, ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡ್ತೀನಿ ಅನ್ನುವಾಗಲೇ ನಮ್ಗೆ ಅರ್ಥ ಆಗುತ್ತೆ ಇವರು ಅದನ್ನು ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿ ಅದಕ್ಕೆ ವಾಪಸ್ ತಗೊಳ್ಳೋವರೆಗೂ ಕೂಡ ನಮಗೆ ಇದರ ಮೇಲೆ ಇರ್ತಕ್ಕಂಥ ಅನುಮಾನಗಳು ಇನ್ನೂ ಹಾಗೆ ಉಳಿತದೆ. ಮತ್ತು ಇನ್ನೂ 2 ಪ್ರಮುಖವಾದ ವಿಷಯಗಳಿದೆ. ಒಂದು MSP ಮತ್ತು ವಿದ್ಯುತ್ ಶಕ್ತಿ ಖಾಸಗೀಕರಣ ಅಂತಕ್ಕಂಥದ್ದು ಕೂಡ ನಮ್ಮ ಗಂಗಾಧರಪ್ಪ ಅವರೇ, ಅದರ ಬಗ್ಗೆ ಮಾತಾಡ್ತೀನಿ ನಾನು ಜೊತೆಗೆ. ಗಂಗಾಧರಪ್ಪ ಅವರು ಮಾತಾಡ್ತೀನಿ ನಾನು ಜೊತೆಗೆ, ಆ ವಿಚಾರದ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಮಾತಾಡ್ತೀನಿ. ಇಲ್ಲಿ ಪ್ರೊಫೆಸರ್ ನರಸಿಂಹಪ್ಪ ಅವರೇ, ತಾವೇನು ಹೇಳ್ತೀರಿ? ಇದು ಈಗ ರೈತರ ಹೋರಾಟದ ಕಾರಣಕ್ಕಾಗಿ ಎಷ್ಟೇ ಆಗಿರುವಂತಹ, ಹಾಗಾದ್ರೆ ರೈತರ ಹೋರಾಟದ ಗೆಲುವು ಇದು? ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಮೋದಿಯವರು ಬಾರಾ ಬುದ್ಧ ಬನಿಯ ತೇರಾ ಬುದ್ಧ ತೇಲಿ ಅಂತ ಹಿಂದಿನಲ್ಲಿ ಒಂದು ಗಾದೆ ಇದೆ. ಹಾಗೆ ಮೋದಿ ಒಬ್ಬ ಅತ್ಯಂತ ಚಾಣಾಕ್ಷ ರಾಜಕಾರಣಿ ಎಷ್ಟು ಮಟ್ಟಿಗಿದೆಯೋ ಅಷ್ಟೇ ಪ್ರಾಮಾಣಿಕನೂ ಹೌದು. ತಾನು ಯಾವ ರಾಜ್ಯದ ಮುಖ್ಯಮಂತ್ರಿಯನ್ನಾಗಲಿ ಅಥವಾ ಸಲಹೆಗಾರರನ್ನಾಗಲಿ ಕೇಳದೆ, ಯಾವುದೇ ರೀತಿಯ ಆಲೋಚನೆ ಇಲ್ಲದೆ, ಕೇವಲ 4 ದಿವಸದಲ್ಲಿ ನೀವು ಆಶ್ಚರ್ಯಪಡ್ತೀರಿ. ಸೆಪ್ಟೆಂಬರ್ 17ನೇ ತಾರೀಕು ಈ ಒಂದು 3 ಮಸೂದೆಗಳು ಲೋಕಸಭೆಯಲ್ಲಿಟ್ಟರು. 17 ಸಾಯಂಕಾಲ ರಾಜ್ಯಸಭೆಗೆ ಹೋಗ್ಬಿಡ್ತವೆ. ಅವು 18ಕ್ಕೆ ರಾಜ್ಯಸಭಾದಲ್ಲೂ ಪಾಸಾಗ್ಬಿಡ್ತವೆ. 19ಕ್ಕೆ ರಾಷ್ಟ್ರಪತಿ ಭವನಕ್ಕೆ ಹೋಗ್ತದೆ. 20ಕ್ಕೆ ರಾಷ್ಟ್ರಪತಿ ಸೈನ್ ಮಾಡ್ತಾರೆ. ಗೆಜೆಟ್ ನೋಟಿಫಿಕೇಷನ್ 24 ಗೆಜೆಟ್ ನೋಟಿಫಿಕೇಷನ್ ಬಂದುಬಿಡ್ತದೆ. ಅದರರ್ಥ ಭಾರತದ ಸಾಂವಿಧಾನಿಕ ಇತಿಹಾಸದಲ್ಲಿ ಎಂದೂ ಕೂಡ 3 ಕಾಯ್ದೆಗಳು ದೇಶದ 60% ಜನಸಂಖ್ಯೆಯ ಜೀವನಕ್ಕೆ ಸಂಬಂಧಪಟ್ಟಂತ ಅವರು ತಿಳ್ಕೊಂಡಿರೋ ಕಾಯ್ದೆಗಳು 4 ದಿವಸದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಪಾಸಾಗಿ ರಾಷ್ಟ್ರಪತಿಗಳ ಅಂಕಿತ ತಗೊಂಡು ಸೈನ್ ತಗೊಂಡು ಗೆಜೆಟ್ ನೋಟಿಫಿಕೇಷನ್ಗೆ ಬಂದಿದ್ದಾವೆ ಅಂದರೆ ಇದರ ಅನಿವಾರ್ಯತೆ ಅಥವಾ ಅರ್ಜೆನ್ಸಿ ಏನಿತ್ತು? ಇದನ್ನು ಕನ್ಸಲ್ಟ್ ಮಾಡಿದ್ರಾ? ರಾಜ್ಯಗಳು ಅಭಿಪ್ರಾಯ ಕೇಳಿದ್ರಾ? ಯಾಕೆ
ಹೇಳಿ ಕೇಳಿ ಕನ್ಕರೆಂಟ್ ಲಿಸ್ಟ್ ಒಂದು ಬಿಟ್ಟರೆ ಕೃಷಿ ರಾಜ್ಯದ ವ್ಯವಹಾರ, ಇಟ್ ಈಸ್ ದಿ ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳಿಬಿಡಬೇಕು. ಇದರಲ್ಲಿ ಇವರು ಕಾನೂನು ಮಾಡ್ತಾರೆ, 4 ದಿವಸದಲ್ಲಿ ಪಾಸ್ ಮಾಡಿ ದೇಶದ ಮುಂದೆ ಇಡ್ತಾರೆ. ಯಾಕಿಟ್ರು, ಏನು ಕಾರಣ, ಇದರ ಬ್ಯಾಕ್ಗ್ರೌಂಡ್ ನಾನು ಹೇಳಲೇಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ಏನಂದರೆ ಸ್ವಲ್ಪ ಒಂದು 2 ನಿಮಿಷ ಅಂತ ಹೇಳಲೇಬೇಕು. ನಾವು ಒಂದು ಕಾಲಕ್ಕೆ ಅಂದರೆ ಸ್ವತಂತ್ರ ಬಂದ ಹೊಸ ವರ್ಷಗಳಲ್ಲಿ ಆಹಾರದ ಕೊರತೆಯನ್ನು ಎದುರಿಸಿ ಪ್ರತಿ ದಿವಸ ಒಂದು ಹಡಗಿನ ಲೋಡು ಗೋಧಿ ಅಮೇರಿಕಾದಿಂದ PL ಪೋರ್ಟ್ನಲ್ಲಿ ತಗೊಳ್ತಾ ಇದ್ವಿ. ಈ ದೇಶ ಫ್ಯಾಮಿನ್ನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 1/3 ಭಾಗದ ಜನ ಕೂಳಿಲ್ಲದೆ ಸತ್ರು. ಬ್ರಿಟಿಷ್ ಇದರಲ್ಲಿ ನಮಗೆ 50 ವರ್ಷಗಳಲ್ಲಿ 12 ಬರಗಾಲಗಳು ಬಂದಿದ್ದಾವೆ. ಹೀಗಾಗಿ ನಮಗೆ ಕಷ್ಟ ಇತ್ತು. ಇದಕ್ಕೆ ಏನಾಯಿತು, ಬಕ್ರಾನಂಗಲ್ ಡ್ಯಾಮ್ ಬಂತು, ನೀರು ಬಂದವು, ನಾರ್ಮಲ್ ಬೋರ್ಲಾಗ್ ಬಂದರು, ಗೋಧಿಗೆ ಒಂದು ಸ್ವಾವಲಂಬನೆಯ ದಾರಿಯನ್ನು ತೋರಿಸ್ಕೊಟ್ರು. ಅಕ್ಕಿ ಹಾಗೆ ಉಳಿಯಿತು. ಎಲ್ಲಿಂದ ಬರ್ತಿತ್ತು ಅಕ್ಕಿ ಗೊತ್ತಾ ನಿಮಗೆ? ಬರ್ಮಾದಿಂದ ಅಕ್ಕಿ ತರಿಸ್ಕೊಳ್ತಿದ್ವಿ ನಾವು ಊಟ ಮಾಡೋಕ್ಕೆ. ಇಂಥ ಪರಿಸ್ಥಿತಿನಲ್ಲಿ ಅಕ್ಕಿನೂ ಯಾಕಿಲ್ಲೇ ಬೆಳಿಬಾರ್ದು ಅನ್ನೋ ಲೆಕ್ಕಕ್ಕೆ ಅವರು ಆಗಿನ ಅವಿಭಾಜ್ಯ ಪಂಜಾಬ್, ಈಗಿನ ಹರಿಯಾಣ ಮತ್ತು ಪಂಜಾಬ್ ಸೇರಿಸಿದರೆ ಆಗಿನ ಅವಿಭಾಜ್ಯ ಪಂಜಾಬ್ ಆಗ್ತದೆ. ಆ ಪಂಜಾಬಿಗೆ ಹೇಳಿಬಿಟ್ರು, ನಿಮಗೆ ನೀರಿದೆ, ನೀವು ಗೋಧಿನೂ ಬೆಳೀರಿ, ಭತ್ತನೂ ಬೆಳೀರಿ, ನಾವು ತಗೊತೀವಿ ಅಂತ ಫುಡ್ ಕಾರ್ಪೊರೇಷನ್ಗೆ ಜವಾಬ್ದಾರಿ ವಹಿಸಿಬಿಟ್ರು. ಈಗ ಅವರಿಗೆ ಸಿಕ್ಕ ಅವಕಾಶ ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಹಲ್ಲು ಹತ್ತಿಬಿಟ್ರೆ ಅವರು. ಎಣ್ಣೆಕಾಳು ಬೆಳೆಯೋದು ಬಿಟ್ಟರು, ಬೇಳೆಕಾಳು ಬೆಳೆಯೋದು ಬಿಟ್ಟರು, ತರಕಾರಿ ಬೆಳೆಯೋದು ಬಿಟ್ಟರು, ಹಾಲು ಏನು ಹೈನುಗಾರಿಕೆ ಬಿಟ್ಟರು, ಅಥವಾ ಪಾಪ್ಯುಲರ್ ಮರಗಳು ಬೆಳೆದು ಮಾರ್ತಾ ಇದ್ದದ್ದು ಎಲ್ಲ ಬಿಟ್ಟರು. ಬಿಟ್ಟು 2 ಬೆಳೆಗೆ ನಿಂತ್ಕೊಂಡ್ಬಿಟ್ರು, ಒಂದು ಗೋಧಿ, ಇನ್ನೊಂದು ಭತ್ತ. ಹೇಗೆ, ನಾವು ಸೆಪ್ಟೆಂಬರ್ನಲ್ಲಿ ಭತ್ತ ಕೊಯ್ತಾರೆ, ಮೇ ಕೊನೆ ವಾರದಲ್ಲಿ ಬಿತ್ತಿ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಭತ್ತ ಕೊಯ್ತಾರೆ. ಸೆಪ್ಟೆಂಬರ್ನಲ್ಲಿ ಕೊಯ್ದು ಭತ್ತ ಅಕ್ಟೋಬರ್ 2ನೇ ತಾರೀಕು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 6,600 ಅಲ್ಲ 6,000 ಮಂಡಿಗಳಲ್ಲಿ, ಪಂಜಾಬ್ನಲ್ಲಿ 4,000 ಮಂಡಿಗಳಲ್ಲಿ, ಹರಿಯಾಣದಲ್ಲಿ ಅದನ್ನು ಎತ್ತಿ ಈ ದೊಡ್ಡ ಮನುಷ್ಯರ ಬ್ಯಾಂಕಿಗೆ ದುಡ್ಡು ಸಪ್ಲೈ ಮಾಡಬೇಕು. ಆ ಅಕ್ಕಿನ ತಂದು ಕೇರಳಕ್ಕೆ, ತಮಿಳ್ನಾಡಿಗೆ, ಕರ್ನಾಟಕಕ್ಕೆ ಎಲ್ಲರಿಗೂ ಹಂಚ್ತಾ ಇದ್ದರು. ಚೆನ್ನಾಗಿ ಪಳಗಿಬಿಟ್ರು ಅವರು. ಅದಾದಮೇಲೆ ಸೆಪ್ಟೆಂಬರ್ನಲ್ಲಿ ಆದ ತಕ್ಷಣ ಅಕ್ಟೋಬರ್ ಕೊನೆ ಒಳಗಾಗಿ ಗೋಧಿ ಬಿತ್ತಬೇಕಲ್ಲ, ನೀರಿದೆಯಲ್ಲ. ಆ ಗೋಧಿ ಬಿತ್ತಕ್ಕೆ ಬರೀ 25-26 ದಿವಸ ಉಳಿತವೆ. ಆ ಭತ್ತ ಬೆಳೀತದಲ್ಲ, ಅವ್ರು ಬೆಳೆಯೋದು ದಪ್ಪ ಭತ್ತ. ಇದೆಲ್ಲ ನಿಮಗೆ ಸ್ವಲ್ಪ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು, ಹೇಳಬೇಕಾಗತ್ತೆ. ಆ ದಪ್ಪ ಭತ್ತ ಕಡ್ಡಿ ದಪ್ಪ ಇರ್ತದೆ. ಆ ಕಡ್ಡಿ ದಪ್ಪ ಕರಗಲ್ಲ, ಕೊಳೆಯಲ್ಲ. 20 ದಿವಸಕ್ಕೆ ಅದಕ್ಕೆ ಬೆಂಕಿ ಹಚ್ತಾರೆ. ನರಸಿಂಹಪ್ಪ ಮಾತಾಡ್ತೀನಿ ನನ್ನ ಜೊತೆಗೆ ಚರ್ಚೆ ನಾವು ಮುಂದುವರ್ಸೋಣ. ನನ್ನ ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಈರಣ್ಣ ಕಡಾಡಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಬ್ಬರ ಜೊತೆ ಕೂಡ ನಾನು ಮಾತನಾಡ್ತೀನಿ. ಪ್ರೊಫೆಸರ್ ನರಸಿಂಹಪ್ಪ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ದಂತಹ ವಿಚಾರಗಳ ಮುಂದುವರೆದ ಭಾಗ ಇಷ್ಟೇನೆ. ಯಾವ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಅಕ್ಕಿ ಮತ್ತು ಗೋಧಿಯನ್ನ ಸರಬರಾಜು ಮಾಡ್ತಾ ಇದ್ದಂತಹ ಪಂಜಾಬ್ ಮತ್ತು ಹರಿಯಾಣದ ರೈತರೇನಿದ್ರು ಅವರೇ ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕಿಳಿದ್ರು. ಯಾಕಂದ್ರೆ ಅವ್ರಿಗೆ ತೊಂದರೆ ಆಗ್ತಾ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ಅನ್ನುವಂಥದ್ದು. ಈಗ ಈ ನಿರ್ಧಾರವನ್ನು ಪ್ರಕಟಿಸುವ ವೇಳೆ ಕಾಯ್ದೆ ವಿಚಾರದಲ್ಲಿದ್ದ ತಮ್ಮ ಕಾಳಜಿ ಮತ್ತು ಬದ್ಧತೆಯನ್ನ ಪ್ರಧಾನಮಂತ್ರಿ ಮೋದಿ ಅವರು ಬಹಳ ವಿವರವಾಗಿ ವಿವರಿಸ್ತಾ ಹೋಗಿದ್ದಾರೆ. ಅದು ಯಾವ ಕಾರಣಕ್ಕಾಗಿ ಒಂದು ಸ್ವಲ್ಪ ಭಾವುಕರಾಗಿಯೂ ಕೂಡ ಅಲ್ಲಿ ಮಾತನಾಡಿದ್ದಾರೆ. ತಮ್ಮ ಬದ್ಧತೆಯ ಬಗ್ಗೆ, ಅದೊಂದು ತಪಸ್ಸಿನ ರೀತಿಯಲ್ಲಿ ನಾವು ಮಾಡಿದೀವಿ ಅನ್ನೋದ್ರ ಬಗ್ಗೆ, ಇದೆಲ್ಲದರ ಬಗ್ಗೆ ಕೂಡ ಪ್ರಧಾನಿ ಮೋದಿ ಅವರು ಮಾತನಾಡಿದ್ದಾರೆ. ಹಾಗೆಯೇ
ಪ್ರಧಾನಿ ಮೋದಿಯೇ ಭರವಸೆ ಕೊಟ್ಟರು ಕೂಡ ಹೋರಾಟವನ್ನ ಕೈ ಬಿಡೋದಿಲ್ಲ ಅನ್ನುವಂಥದ್ದನ್ನ ರಾಕೇಶ್ ಟಿಕಾಯತ್ ಅವರು ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದಿಷ್ಟು ಅನುಮಾನಗಳಿದ್ದಾವೆ, ರೈತರಿಗೂ ಕೂಡ ಒಂದಿಷ್ಟು ಅನುಮಾನಗಳಿವೆ. ಅದ್ಯಾವ ಕಾರಣಕ್ಕಾಗಿ ಅನ್ನುವಂತಹ ವಿಚಾರದ ಬಗ್ಗೆ ಕೂಡ ನಾವು ಚರ್ಚೆಯನ್ನ ಮುಂದುವರಿಸೋಣ. ದಿನೇಶ್ ಗುಂಡೂರಾವ್ ಅವರೇ, ತಾವೇನು ಹೇಳ್ತೀರಿ? ಯಾವ ಕಾರಣಕ್ಕಾಗಿ ಇವತ್ತು ಇಂಥದ್ದೊಂದು ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಯಿತು? 15 ತಿಂಗಳ ರೈತರ ಹೋರಾಟದ ಜಯನ ಇದು. ಯಾವ ರೀತಿಯಾಗಿ ನೀವು ಹೇಳ್ತೀರಿ ಇದನ್ನ? ಖಂಡಿತವಾಗಿಯೂ ಇದು ರೈತರ ಹೋರಾಟ ಚಳುವಳಿಗೆ ದೊಡ್ಡದಾದಂಥ ಒಂದು ಜಯ ಇದು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದ್ರ ಜೊತೆಯಲ್ಲಿ ಪ್ರಜಾಪ್ರಭುತ್ವಕ್ಕೂ ಕೂಡ ಜಯ ಇದು. ಯಾಕೆ ಅಂತ ಹೇಳಿದ್ರೆ, ಈ ಮೋದಿಯವರ ಸರ್ಕಾರ ಪ್ರಜಾಪ್ರಭುತ್ವನ ಧಿಕ್ಕರಿಸಿ ಅವರು ಆ ರೀತಿಯಾಗಿ ಅವರು ನಡೆಸ್ತಾ ಇದ್ರು ವ್ಯವಹಾರಗಳೆಲ್ಲ. ಈ ಫಾರ್ಮ್ ಲಾಸ್ ಏನು, ಈ ಕಾನೂನುಗಳೇನಿದೆ, ಇದನ್ನು ತರೋದಕ್ಕಿಂತ ಮುಂಚೆ ಯಾರ ಜೊತೆನೂ ಸರಿಯಾಗಿ ಚರ್ಚೆ ಮಾಡಲಿಲ್ಲ. ಮತ್ತು ಇದಕ್ಕೆ ವಿರೋಧ ವ್ಯಕ್ತ ಆದಾಗ ಪಾರ್ಲಿಮೆಂಟಲ್ಲಿ ಯಾವ ರೀತಿಯಾಗಿ ಪಾಸ್ ಮಾಡಿಕೊಂಡಿರುತ್ತೋ ನಿಮ್ಗೆ ಗೊತ್ತಿದೆ. ರಾಜ್ಯಸಭಾದಲ್ಲಿ ಅದು ಗೊಂದಲ ಸೃಷ್ಟಿ ಮಾಡಿ ವಿರೋಧ ಪಕ್ಷವರು ಡಿವಿಷನ್ ಕೇಳಿದಾಗಲೂ ಕೂಡ ಆ ಡಿವಿಷನ್ ಒಪ್ಪದೇ ವಾಯ್ಸ್ ವೋಟ್ ಅಂತ ಏಕಾಏಕಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು ನೋಡಿದ್ರಿ. ಯಾವ ರೀತಿಯಾಗಿ ಪಾರ್ಲಿಮೆಂಟನ್ನು ಬೈಪಾಸ್ ಮಾಡಿದ್ರು. ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳ್ತು, ಯಾಕೆ ನೀವು ಈ ಥರ ಮಾಡ್ತಾಯಿದ್ದೀರಾ, ಯಾಕೆ ನೀವು ಸರಿಯಾಗಿ ಚರ್ಚೆ ನೀವು ಮಾಡಿಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯ ಅವ್ರಿಗೂ ಕೇಳಿದ್ರು. ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯ ಈ 3 ಕಾನೂನುಗಳನ್ನು ತಡೆ ಹಿಡಿದ್ರು. ನೋಡಿ ಯಾವ ರೀತಿಯಾಗಿ. ಮತ್ತು ಇಷ್ಟೊಂದು ರೈತರು 10-11 ತಿಂಗಳು ಇವತ್ತು ಆ ಚಳಿಗಾಲದಲ್ಲಿ ಹೋರಾಟ ಮಾಡ್ತಾವ್ರೆ, ಅಲ್ಲೇ ಅಡುಗೆ ಮಾಡ್ತಾಯಿದ್ದಾರೆ, ಅಲ್ಲೇ ಮಲ್ಕೊಳ್ತಾ ಇದ್ದಾರೆ. 700ಗಿಂತ ಹೆಚ್ಚು ಜನ ತೀರ್ಕೊಂಡಿದ್ದಾರೆ. ಕೆರೆ ಅಂತ ಹೇಳಿದ್ದು ಇವತ್ತು ಕೂಡ ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಆ ತೀರೋಗಿರ್ತಕ್ಕಂಥ ರೈತರ ಬಗ್ಗೆ ಒಂದು ಚೂರು ಮಾತಾಡಲಿಲ್ಲ, ಕರುಣೆ ತೋರಿಸಲಿಲ್ಲ. ಒಂದು ಒಳ್ಳೆ ನಾನು ಮಾಡ್ತಾ ಇದ್ದಿದ್ದೆ ಸರಿ, ಆದರೆ ಇದೇನೋ ಅಂದರೆ ಅವ್ರು ಇನ್ನೂ ಡಿಫೆಂಡೇ ಮಾಡ್ತಾವ್ರೆ. ಯಾವ ಅಹಂಕಾರದ ಪರಮಾವಧಿ ನೋಡಿ ನಮ್ಮ ಪ್ರಧಾನಮಂತ್ರಿಯವ್ರದ್ದು. ಇವತ್ತು ಆ ಒಂದು ಅಹಂಕಾರದ ಒಂದು ಸ್ಥಾನದಿಂದ ಇವತ್ತು ಕೆಳಗೆ ಇಳಿಲೇಬೇಕಾಯ್ತು ಅವರು. ಅವ್ರಿಗೆ ಇವು ದೊಡ್ಡ ಮುಖಭಂಗ ಇದು. ಅದೇ ಅದನ್ನು ಒಪ್ಪುಳಕ್ಕೆ ತಯಾರಾಗಿಲ್ಲ, ಅದನ್ನು ಬೇರೆ ರೀತಿಯಾಗಿ ಬೆಂಬಲಿಸಿ ಕೊಟ್ಟಿದ್ದಾರೆ. ಮತ್ತು ಇದು ಮಾಡಿರ್ತಕ್ಕಂಥದ್ದು ರೈತರಿಗೋಸ್ಕರ ಮಾಡ್ತಾ ಇಲ್ಲ, ಅಥವಾ ಯಾವುದೇ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇಲ್ಲ. ಅವರು ಗೊತ್ತಾಗಿದೆ ಈಗ ನೆಲದಲ್ಲಿ ಬಹಳ ದೊಡ್ಡ ಇದು ವ್ಯತ್ಯಾಸ ಆಗ್ತಾ ಉಂಟು. ಚುನಾವಣೆ ಬರ್ತಾ ಇದೆ, ಉತ್ತರ ಪ್ರದೇಶ ಚುನಾವಣೆ ಇದೆ, ಉತ್ತರಾಖಂಡ್ ಚುನಾವಣೆ ಇದೆ, ಪಂಜಾಬ್ ಚುನಾವಣೆ ಇದೆ. ಚುನಾವಣೆಯಲ್ಲಿ ಗೆಲ್ಲಬೇಕು ತಾನೆ. ಈಗ ಮೊನ್ನೆ ಪೆಟ್ರೋಲ್ ಡೀಸೆಲ್ ಯಾಕೆ ಇಳಿಸಿದ್ರು? ಹಿಮಾಚಲ್ಲು ಅನೇಕ ರಾಜ್ಯಗಳಲ್ಲಿ ಅವ್ರಿಗೆ ಭಾಳ ದೊಡ್ಡ ಹಿನ್ನಡೆ ಆಯ್ತಲ್ಲ, ಅವರು ಅದಕ್ಕೋಸ್ಕರ ಇದು ಸರಿ ಇಲ್ಲ ಅಂಥೇಳಿ ಆವಾಗ ಪೆಟ್ರೋಲ್ ಡೀಸೆಲ್ ಇಳಿಸ್ತಾರೆ. ಇವರಿಗೆ ಬೇರೆ ಬೇರೆ ಯಾವ ಧಾಟಿ ಕೂಡ ಇವ್ರಿಗೆ ಮಾತಿನ ಬೇರೆ ರೀತಿಯಲ್ಲಿ ನೀವು ಅವ್ರ ಜೊತೆ ಮಾತಾಡೋಕ್ಕೆ ಆಗೋದಿಲ್ಲ. ಈಗ ಜಸ್ಟ್ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಕಿರಣ್ ಕಡಾಡಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ರಾಜ್ಯಸಭಾ ಸದಸ್ಯರು, ಬಿಜೆಪಿಯ ರಾಜ್ಯಸಭಾ ಸದಸ್ಯರು ಮತ್ತು ರೈತ ಮೋರ್ಚಾದ ಅಧ್ಯಕ್ಷರು ಕೂಡ. ಕಿರಣ್ ಕಡಾಡಿ ಅವರೇ, ಈಗ ದಿನೇಶ್ ಅವರು ಹೇಳಿರುವಂತಹ ಮಾತನ್ನ ತಾವು ಕೂಡ ಕೇಳ್ಕೊಂಡಿದ್ದೀರಿ. ಏನು ಹೇಳ್ತೀರಿ? ಇಲ್ಲಿ ಪ್ರಧಾನಿಯವರು ಇನ್ನೂ ಕೂಡ ಈ ಕಾಯ್ದೆಗಳನ್ನ ಡಿಫೆಂಡ್ ಮಾಡ್ಕೊಳ್ತಾನೆ ಹೋಗ್ತಾ ಇದ್ದಾರೆ. ಈ ಹೋರಾಟಕ್ಕಾಗಿನೇ ಅವರು ಇನ್ನೂ ಕೂಡ ಏನು ಪೂರ್ತಿಯಾಗಿ ಅವರು ಇದನ್ನ ಹಿಂಪಡೆದಂತೆ ಕಾಣ್ತಾ ಇಲ್ಲ ಅನ್ನುವಂಥ ವಿಚಾರಗಳಿಗೆ ಒಂದು ವಿರೋಧ ಪಕ್ಷಗಳು ಕೇವಲ ರಾಜಕೀಯ ಕಾರಣಕ್ಕಾಗಿ ವಿರೋಧ ಮಾಡುವಂತದ್ದನ್ನ ಕೈ ಬಿಡಬೇಕು. ಮೊದಲೇದಾಗಿ ಇದು ಕೇವಲ ನರೇಂದ್ರ ಮೋದಿ ಅವರು ಏಕಾಏಕಿ ಜಾರಿಗೆ ತಂದಿರತಕ್ಕಂತ ಕಾನೂನು ಅಲ್ಲ. ಕಳೆದ 2 ದಶಕಗಳಿಂದ ಅಂದ್ರೆ 2000ನೇ ಇಸ್ವಿಯಿಂದ ಈ ಬಗ್ಗೆ ಚರ್ಚೆ ನಡೀತಾ ಇತ್ತು. ಆ ಚರ್ಚೆಯ ಪರಿಣಾಮವಾಗಿ ಅನೇಕ ಸಮಿತಿಗಳನ್ನ ಕೂಡ ಅವತ್ತಿನ ಸರ್ಕಾರಗಳು ನೇಮಕ ಮಾಡಿದ್ರು. ನಾನ್ ನಿಮ್ಗೆ ನೆನಪು ಮಾಡಿಕೊಡ್ಬೇಕಂದ್ರೆ 2000 ಡಿಸೆಂಬರ್ 19ರಂದು ಅವತ್ತಿನ ಕೇಂದ್ರ ಸರ್ಕಾರ ಶಂಕರ್ಲಾಲ್ ಗುರು ಅಂತಕ್ಕಂತ ಒಂದು ಸಮಿತಿಯನ್ನ ನೇಮಕ ಮಾಡಿ ರೈತರ ಆತ್ಮಹತ್ಯೆಗಳು ಬಹಳ ಆಗ್ತಾ ಇದಾವೆ, ಅದನ್ನ ಯಾವ ರೀತಿ ತಡಿಬೇಕನ್ನುವಂತದ್ದನ್ನ ಅವರಿಗೆ ವಿಷಯ ಕೊಟ್ಟು ಆ ವಿಷಯದ ಮೇಲೆ ತಜ್ಞರ ಸಮಿತಿ ವರದಿಯನ್ನು ಕೊಡ್ತದೆ. ಅದಾದ ನಂತರ ಹಲವಾರು ಸಮಿತಿಗಳಾಗ್ತವೆ. ಅದರಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಅವರು ಉಲ್ಲೇಖ ಮಾಡ್ತಕ್ಕಂತ ಒಂದು ಹೆಸರು. ಮತ್ತು ಈ ಎಲ್ಲ ವರದಿಗಳ ಆಧಾರದ ಮೇಲೆ ಈ ಕೃಷಿ ಕಾನೂನುಗಳ ಬಗ್ಗೆ ದೇಶದಲ್ಲಿ ಚರ್ಚೆ ನಡೀತದೆ. ಎಷ್ಟು? ಸುಮಾರು 2 ದಶಕಗಳ ಕಾಲ ಚರ್ಚೆ ನಡೀತದೆ. ಈ ಚರ್ಚೆ ನಡೆದ ಮೇಲೆ ಅಲ್ಲಿ ಕಾಲಕ್ಕೆ ಏನು ಸರ್ಕಾರಗಳ ಬದಲಾವಣೆ ಆಗ್ತವೆ, ಆ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಕೂಡ ಈ ಕೃಷಿ ಕಾನೂನಿನ ಪರವಾಗಿನೇ ಚರ್ಚೆ ಆಗ್ತದೆ. ನಾನು ನಿಮ್ಗೆ ನೆನಪು ಮಾಡಿಕೊಡ್ತೇನೆ, ಒಂದು ಹೈ ಪವರ್ ಕಮಿಟಿ 7 ರಾಜ್ಯಗಳ ಮುಖ್ಯಮಂತ್ರಿಗಳು, ಅದರಲ್ಲಿ ಪಂಜಾಬದ ಅಮರಿಂದರ್ ಕೂಡ ಇದ್ರು ಮತ್ತು ಮಧ್ಯಪ್ರದೇಶದ ಕಮಲ್ನಾಥ್ ಕೂಡ ಇದ್ರು. ಮತ್ತು ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಡಿಬೇಟ್ ನಡೀತದೆ. ಅದೆಲ್ಲ ಆಗಿ ಎಲ್ರೂ ಈ ಕೃಷಿ ಕಾನೂನನ್ನ ಜಾರಿಗೊಳಿಸ್ಬೇಕಂತೇಳಿ ಕೃಷಿ ಕಾನೂನು ಸ್ಥಾಯಿ ಸಮಿತಿ ಕೂಡ ವರದಿ ಕೊಟ್ಟ ಮೇಲೆ 2020ರಲ್ಲಿ ಕೃಷಿ ಕಾನೂನನ್ನ ನಾವು ಜಾರಿಗೆ ತರ್ತೇವೆ ಲೋಕಸಭೆಯಲ್ಲಿ. ಅವತ್ತು ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆನೆ ಮಾಡ್ಲಾರ್ದಂತ ಅನೇಕ ಮುಖಂಡರು
ಹೊರಗಡೆ ಬಂದು ರೈತ ಪರವಾದಂತಹ ಹೇಳಿಕೆಯನ್ನ ಕೊಡುವಂತದ್ದು. ಅಂದ್ರೆ ಯಾವಾಗ ಅಲ್ಲಿ ಆ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟದ ನೇತೃತ್ವವನ್ನು ವಹಿಸ್ತೋ ಆ ಸಂದರ್ಭದಲ್ಲಿ ಇವರೆಲ್ಲ ಹೊರಗಡೆ ಬಂದು ರೈತರನ್ನ ಮುಂದಿಟ್ಟುಕೊಂಡು ಮೋದಿ ಅವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಇದು ಇವತ್ತು ಏನಾಗಿದೆ ಹೋರಾಟ ಅಂತ ಹೇಳಿದ್ರೆ, ರೈತ ಪರವಾದಂತ ಕಳಕಳಿಯ ಹಿನ್ನೆಲೆಯಿಂದ ಈ ಹೋರಾಟ ಹೈಜಾಕ್ ಆಗಿ ಇದನ್ನ ರಾಜಕೀಯಕರಣಗೊಳಿಸಿದ್ದಾರೆ. ಹೀಗಾಗಿ ಇಡೀ ದೇಶದಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣವನ್ನ ಸರ್ಕಾರದ ಮೇಲೆ ಗೂಡಿಸಿಕೊಡಿಸ್ತಕ್ಕಂತ ಒಂದು ಪ್ರಯತ್ನವನ್ನ ವಿರೋಧ ಪಕ್ಷಗಳು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾನಾದ್ರೂ ಇದ್ರ ಬಗ್ಗೆ ಒಂದು ನಿರ್ಣಯ ತಗೊಳ್ಬೇಕು, ನಾನು ಈ ರೀತಿಯಾದಂತಹ ಮಂಡುವಾದಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇಶದ ಪ್ರಧಾನಿಯಾಗಿ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಕಾನೂನನ್ನ ಇವತ್ತು ಬೆಳಿಗ್ಗೆ ಅವರು ವಾಪಸ್ ಪಡೆದಿದ್ದಾರೆ. ಎಸ್ ಕನ್ನಡಿಯವರು ಮಾತಾಡ್ತೀನಿ ನನ್ನ ಜೊತೆಗೆ. ಈ ವಿಚಾರದ ಬಗ್ಗೆ ಇನ್ನಷ್ಟು ಅಂಶಗಳಿದಾವೆ. ಯಾಕಂದ್ರೆ ಇಲ್ಲಿ ಹಾಗಾದ್ರೆ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಒಂದಿಷ್ಟು ಅಂಶಗಳ ಬಗ್ಗೆ ಕೂಡ ನಾವು ಗಮನಿಸಲೇಬೇಕಾಗಿರುವಂಥದ್ದು. ಅದರ ಬಗ್ಗೆ ಕೂಡ ನಾವು ನಿಮಗೆ ವರದಿಯನ್ನು ತೋರಿಸ್ತೀನಿ. ಹಾಗೆ ಚರ್ಚೆನ ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ವಾಸ್ತವವಾಗಿದ್ದಂತಹ ವಿರೋಧಕ್ಕೆ ಏನೇನು ಕಾರಣಗಳಿದ್ವು, ಏನು ಅಂಶಗಳಿದ್ವು, ಯಾವ ಕಾರಣಕ್ಕೆ ವಿರೋಧವನ್ನ ಮಾಡ್ತಾ ಹೋದ್ರು, ಆ ವರದಿಯನ್ನು ತೋರಿಸ್ತೀನಿ. ಕೃಷಿ ಕಾಯ್ದೆ ನಂಬರ್ 1, ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಉತ್ತೇಜನ ಮತ್ತು ನೆರವು ಕಾಯ್ದೆ. ಇದು ರೈತರು ಎಪಿಎಂಸಿ ಮಾರುಕಟ್ಟೆಗಳ ಆಚೆಗೂ ತಮಗೆ ಬೇಕಾದ ವ್ಯಕ್ತಿಗೆ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ನೀಡಿದ ಕಾಯ್ದೆ. ಈ ಕಾಯ್ದೆ ಯಾವುದೇ ರೈತ, ಯಾವುದೇ ವ್ಯಾಪಾರಿಗೆ ರಾಜ್ಯದ ಒಳಗಡೆ ಅಥವಾ ರಾಜ್ಯದ ಹೊರಗಡೆ ಸಹ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡೋ ಅವಕಾಶ ನೀಡುತ್ತೆ. ಇದರಿಂದ ರೈತರ ಉತ್ಪನ್ನಗಳ ಸಾರಿಗೆ ವೆಚ್ಚ ತಗ್ಗುತ್ತೆ, ಕೊಳ್ಳುವವರಲ್ಲಿ ಸ್ಪರ್ಧೆ ಏರ್ಪಟ್ಟು ರೈತರಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ, ಮಧ್ಯವರ್ತಿಗಳ ಕಾಟ ತಪ್ಪುತ್ತೆ ಅನ್ನೋದು ಸರ್ಕಾರದ ವಾದವಾಗಿತ್ತು. ಆದರೆ ಈ ಕಾಯ್ದೆ ಬಗ್ಗೆ ರೈತರು ಆತಂಕ ವ್ಯಕ್ತಪಡಿಸಿದ್ದರು. ಎಪಿಎಂಸಿ ಜೊತೆ ಖಾಸಗಿ ಮಂಡಿಗಳ ಸೃಷ್ಟಿಯಿಂದ ಕೃಷಿ ವ್ಯವಹಾರ ಖಾಸಗಿ ಮಾರುಕಟ್ಟೆಯತ್ತ ಹೋಗುತ್ತೆ. ಇದರ ಫಲವಾಗಿ ಸರ್ಕಾರಿ ಮಾರುಕಟ್ಟೆಗಳು ಬಂದ್ ಆಗಿ ಎಪಿಎಂಸಿ ವ್ಯವಸ್ಥೆಯೇ ಅಂತ್ಯವಾಗುತ್ತೆ ಅನ್ನೋದು ರೈತರ ಆತಂಕ. ಇನ್ನು ಎಪಿಎಂಸಿ ಅಂತ್ಯವಾದ್ರೆ ದೊಡ್ಡ ದೊಡ್ಡ ವ್ಯಾಪಾರಿಗಳು, ಕಂಪನಿಗಳಿಂದ ಮಾತ್ರ ಮಾರುಕಟ್ಟೆಯಲ್ಲಿ ವ್ಯವಹಾರ ನಡೆಯುತ್ತೆ ಅನ್ನೋದು ರೈತರ ಆತಂಕ. ಖಾಸಗಿ ಮಾರುಕಟ್ಟೆ ಸೃಷ್ಟಿಯಾದ್ರೆ ಕನಿಷ್ಠ ಬೆಂಬಲ ಬೆಲೆ ನಿಂತು ಹೋಗುವ ಆತಂಕ ರೈತರಿಗಿದೆ. ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಲ್ಲಿಸೋದಿಲ್ಲ ಅಂತ ಭರವಸೆ ನೀಡಿದೆ. ಆದ್ರೆ ಇದನ್ನ ಎಂಎಸ್ಪಿ ಗ್ಯಾರಂಟಿ ನೀಡುವ ಕಾನೂನು ರೂಪಿಸಬೇಕು ಅನ್ನೋದು ರೈತರ ಆಗ್ರಹ. ಕೃಷಿ ಕಾಯ್ದೆ ನಂಬರ್ 2, ಬೆಲೆ ಖಾತ್ರಿ ಮತ್ತು ಕೃಷಿ ಸೇವೆ ಕಾಯ್ದೆ. ಈ ಕಾಯ್ದೆ ರೈತರು, ಕೃಷಿ ಉದ್ಯಮಿಗಳು ಅಥವಾ ಚಿಲ್ಲರೆ ವ್ಯಾಪಾರಸ್ಥರ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ನೀಡಿತ್ತು. ಈ ಕಾಯ್ದೆ ಪ್ರಕಾರ ರೈತರು ಬೆಳೆ ಬೆಳೆಯುವ ಮೊದಲೇ ಉದ್ಯಮಿಗಳ ಜೊತೆ ಒಂದು ನಿರ್ದಿಷ್ಟ ಬೆಲೆಗೆ ಒಪ್ಪಂದ ಮಾಡಿಕೊಳ್ಳಬಹುದು. ಕಂಪನಿಗಳ ಜೊತೆ ಒಪ್ಪಂದ ಮುರಿದು ಬಿದ್ರೆ ಕೋರ್ಟು ಕಚೇರಿ ಅಂತ ಅಲಿಬೇಕು. ಭವಿಷ್ಯದಲ್ಲಿ ರೈತರು ಕಾರ್ಪೊರೇಟ್ ಕಂಪನಿಗಳ ದಾಸ್ಯದಲ್ಲಿ ಬದುಕಬೇಕಾಗುತ್ತೆ ಅನ್ನೋದು ರೈತರ ಆತಂಕ. ಇನ್ನು ಉತ್ಪನ್ನಗಳ ಬೆಲೆ ಹೆಚ್ಚಾದ್ರೂ ತಮಗೆ ಹೆಚ್ಚೇನೂ ಲಾಭ ಸಿಗೋದಿಲ್ಲ ಅನ್ನೋದು ರೈತರ ವಾದ. ಇನ್ನು ಒಪ್ಪಂದದ ಬಳಿಕ ರೈತರು ಬೆಳೆದಂತಹ ಫಸಲಿನ ಗುಣಮಟ್ಟ ಕಡಿಮೆ ಆದ್ರೆ ಒಪ್ಪಂದದ ಪ್ರಕಾರ ಬೆಲೆ ಸಿಗೋದಿಲ್ಲ ಅನ್ನೋ ಆತಂಕವೂ ರೈತರಿಗಿದೆ. ಕೃಷಿ ಕಾಯ್ದೆ ನಂಬರ್ 3, ಅಗತ್ಯ ಸರಕುಗಳ ತಿದ್ದುಪಡಿ ಕಾಯ್ದೆ. ಈ ಕಾಯ್ದೆ ಧಾನ್ಯಗಳು, ಕಾಳುಗಳು, ಎಣ್ಣೆ ಕಾಳುಗಳು, ಖಾದ್ಯ ತೈಲಗಳು, ಈರುಳ್ಳಿ, ಆಲೂಗೆಡ್ಡೆಯನ್ನ ಅಗತ್ಯ ಸರಕುಗಳ ಪಟ್ಟಿಯಿಂದ ತೆಗೆದುಹಾಕಿತ್ತು. ಮೊದಲು ಈ ಸರಕುಗಳ ಸಂಗ್ರಹದ ಮೇಲೆ ಒಂದು ಮಿತಿ ಇತ್ತು. ಅಸಾಧಾರಣ ಸಂದರ್ಭದಲ್ಲಿ ಹೊರತುಪಡಿಸಿ ಮಿಕ್ಕೆಲ್ಲ ಸಮಯದಲ್ಲೂ ಈ ಸರಕುಗಳ ಸಂಗ್ರಹದ ಮೇಲಿನ ಮಿತಿಯನ್ನ ಈ ಕಾಯ್ದೆ ತೆಗೆದುಹಾಕುತ್ತೆ. ಇದರಿಂದ ರೈತರು ಈ ವಸ್ತುಗಳನ್ನ ತಮ್ಮಲ್ಲಿ ಸಂಗ್ರಹಿಸಿಟ್ಕೊಳ್ಬಹುದು, ತಕ್ಕ ಬೆಲೆ ಬಂದಾಗ ಮಾರಾಟ ಮಾಡಬಹುದು ಅನ್ನೋದು ಸರ್ಕಾರದ ವಾದ. ಆದ್ರೆ ಅಗತ್ಯ ವಸ್ತುಗಳ ಪಟ್ಟಿಯಿಂದ ಕೈಬಿಟ್ರೆ ಈ ಬೆಳೆಗಳ ಬೆಲೆ ದಿಢೀರ್ ಏರಿಕೆಯಾಗುತ್ತೆ. ಬೆಳೆಗಳ ಬೆಲೆ ಮೇಲೆ ಸರ್ಕಾರಕ್ಕೆ ನಿಯಂತ್ರಣ ಇರೋದಿಲ್ಲ ಅನ್ನೋದು ರೈತರ ವಾದ. ಈ ಕಾಯ್ದೆಯಿಂದ ಗ್ರಾಹಕರಿಗೆ ಹೆಚ್ಚು ಹೊರೆ ಬೀಳುತ್ತೆ ಅನ್ನೋ ವಾದವೂ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಭಾರೀ ಪ್ರಮಾಣದಲ್ಲಿ ದಾಸ್ತಾನು ಮಾಡಿ ಕೃತಕ ಅಭಾವವನ್ನ ಸೃಷ್ಟಿಸಬಹುದು ಅನ್ನೋ ವಾದವೂ ಇದೆ. ಈ ಎಲ್ಲ ಆತಂಕ, ಅನುಮಾನಗಳಿಂದಾಗಿ ರೈತರು 3 ಕೃಷಿ ಕಾನೂನುಗಳನ್ನ ತೀವ್ರವಾಗಿ ವಿರೋಧಿಸುತ್ತಾ ಬಂದಿದ್ದಾರೆ.
ಹೀಗೆ ರೈತರ ವಿರೋಧ ಇದೆ, ಅದಕ್ಕೆ ಅವರದೇ ಆದಂತಹ ಒಂದಿಷ್ಟು ಕಾರಣಗಳಿದ್ದಾವೆ. ಸರ್ಕಾರ ಇಲ್ಲ ಯಾವ ಕಾರಣಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನೆಲ್ಲ ಹೇಳ್ತಾನೆ ಇವತ್ತು ಕಾಯ್ದೆಯನ್ನು ವಾಪಸ್ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿದೆ. ಇದೇ ಸಂದರ್ಭದಲ್ಲಿ ಇರುವಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂದರೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳ ಚುನಾವಣೆಯನ್ನ ಈ ಚುನಾವಣೆಗಳೇನಿದ್ದಾವೆ ಇದು ಮೋದಿಯವರ ನಿರ್ಧಾರಕ್ಕೆ ಪ್ರಮುಖ ಕಾರಣ ಆಯ್ತಾ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ? ಮತ್ತು ವಿಶೇಷವಾಗಿ ಪ್ರತಿಪಕ್ಷಗಳು ಚುನಾವಣೆಯಲ್ಲಿ ರೂಪಿಸಿದ್ದಂತಹ ರಣತಂತ್ರವನ್ನು ವಿಫಲಗೊಳಿಸುವಂತಹ ಉದ್ದೇಶವೂ ಕೂಡ ಇದರ ಹಿಂದೆ ಇರುವಂತಹದ್ದು ಅನ್ನುವಂಥದ್ದು. ದಿನೇಶ್ ಅವರೇ, ತಾವೇನು ಹೇಳ್ತೀರಿ ಇದಕ್ಕೆ? ಇಲ್ಲಿ ಮೋದಿಯವರ ಉದ್ದೇಶದ ಬಗ್ಗೆ ನೀವು ಹೇಳ್ತಾನೆ ಒಂದು ಮಾತನ್ನು ಹೇಳಿದ್ರಿ, ಇದು ಉತ್ತರ ಪ್ರದೇಶ ಪಂಜಾಬ್ ಚುನಾವಣೆಯ ವಿಚಾರವನ್ನು ಪ್ರಸ್ತಾಪಿಸಿದ್ರಿ. ಹೇಗೆ ಅದಕ್ಕೂ ಈ ಕಾಯ್ದೆಯನ್ನು ಹಿಂಪಡೆದ ಕ್ಷಣ ಹಾಗಾದ್ರೆ ಈಗ ಅಲ್ಲಿಯ ರೈತರು ಇದುವರೆಗೆ ಈ ಕಾಯ್ದೆಯನ್ನ ಜಾರಿಗೊಳಿಸಿರ್ತಕ್ಕಂತಹ ರೀತಿ ಆ ವಿಚಾರವನ್ನು ಹಾಗಾದ್ರೆ ಒಪ್ಪಿಕೊಳ್ತಾರ ಈಗ? ನೋಡಿ, ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಜನ ಅವರ ತೀರ್ಮಾನ ಯಾವ ರೀತಿ ತಗೊಳ್ಬೇಕು ಚುನಾವಣೆಗಳು ಅವ್ರು ತಗೊಳ್ತಾರೆ. ಆದರೆ ಇದು ಖಂಡಿತವಾಗಿಯೂ ಉತ್ತರ ಪ್ರದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ದೊಡ್ಡ ಪರಿಣಾಮ ಬೀರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಮತ್ತು ಪಂಜಾಬ್ನಲ್ಲಾಗಿದೆ ಮತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ಇವರು ರೈತರ ವಿರೋಧಿ ಅಂತ ಕೂಡ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಇವರು ರಾಜಕೀಯದ ಸ್ವಾರ್ಥತೆಗೋಸ್ಕರ ಈ ಕಾನೂನುಗಳನ್ನು ಅವರು ಇವತ್ತಿನ ದಿವಸ ತೆಗೆದುಹಾಕಿದ್ದಾರೆ ಹೊರತು ನಿಜವಾಗ್ಲೂ ಕೂಡ ಅವ್ರ ಮನಸ್ಸಿನಲ್ಲಿ ಅಥವಾ ಈ ರೈತರ ಹೋರಾಟಕ್ಕೆ ಮಾನ್ಯತೆ ಕೊಡಬೇಕು ಅಂತ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಇದು ಆಗಲೇ ಈ ಕಾನೂನುಗಳು ಸತ್ತೋಗಿ ಸುಪ್ರೀಂ ಕೋರ್ಟ್ ಯಾವಾಗ ಸ್ಟೇ ಮಾಡಿದ್ರು ಜನವರಿ ತಿಂಗಳಲ್ಲಿ 2021 ಇಸ್ವಿ ಜನವರಿ ತಿಂಗಳಲ್ಲಿ ಯಾವಾಗ ಸ್ಟೇ ಮಾಡಿದ್ರು ಅವತ್ತೇ ಈ ಕಾನೂನು ಸತ್ತೋಯ್ತು. ಅದು ಇವರು ಒಪ್ಪಳಕ್ಕೆ ರೆಡಿ ಇರಲಿಲ್ಲ ಮತ್ತು ಆ ಸ್ಟೇನ ವೆಕೇಟ್ ಮಾಡೋದು ಕೂಡ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಲಿಲ್ಲ. ಯಾಕಂದರೆ ಅವ್ರ ಅಹಂಕಾರದಿಂದ ಕೆಳಗಡೆ ಇಳಿಬಾರ್ದು, ಮೋದಿ ಅವರಿಗೆ ಮುಖಭಂಗ ಆಗಬಾರ್ದು. ನೋಡಿ, ಹಿಂದೆ ನೀವು ಒಂದ್ಸಲ ಗಮನಿಸ್ಬೋದು, ಈ ಭೂ ಸ್ವಾಧೀನ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದಾಗ ಅದು ಹಠ ಹಿಡ್ಕೊಂಡು ಅವರು ಮಾಡ್ತೀವಿ ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಪಾಸ್ ಆಗದೇ ಇದ್ರೂ ಕೂಡ ಮತ್ತೆ ಅದನ್ನು ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ತಂದು ಮತ್ತೆ ಮಾಡಿದ್ರು, ಮತ್ತು 3 ಸಲ ಸುಗ್ರೀವಾಜ್ಞೆ ತಂದರು. ಕೊನೆಯಲ್ಲಿ ಅದನ್ನು ವಾಪಸ್ ತೊಗೊಳ್ತಕ್ಕಂಥ ಪರಿಸ್ಥಿತಿ ಆಯಿತು. ಇವತ್ತು ನಮ್ಮ BJP ಅವರು MP ಅವರು ಹೇಳ್ತಾ ಇದ್ರು, ಇದರ ಒಳ್ಳೆಯದು ವಿಚಾರಗಳದೆಲ್ಲ ಹೇಳ್ತಾ ಇದ್ರು. ಆದರೆ ನೀವು ಮೊದಲು ಚರ್ಚೆ ಮಾಡಿಬಿಟ್ಟು ಈ ಕಾನೂನು ತರೋದಕ್ಕಿಂತ ಮುಂಚೆ ನೀವು ಪಾರ್ಲಿಮೆಂಟಲ್ಲೂ ಕೂಡ ಕಾನೂನು ತರಲಿಲ್ಲ, ನೀವು ನೇರವಾಗಿ ಸುಗ್ರೀವಾಜ್ಞೆ ಇಶ್ಯೂ ಮಾಡಿದ್ರಿ. ಆಮೇಲೆ ಚರ್ಚೆಗೆ ಬಂತಿದ್ದು ಯಾರು ಕೇಳಿ ಮಾಡಿದ್ರಿ? ನೀವು ಇಂಥ ಮಹತ್ತರವಾದಂಥ ಬಿಲ್ಗಳನ್ನು ನೀವು ರಾಜ್ಯಸಭಾ ಮತ್ತು ಲೋಕಸಭಾ ಚರ್ಚೆ ಮಾಡಬಾರ್ದಾ? ವಿರೋಧ ಪಕ್ಷಗಳ ಜೊತೆ ಅವ್ರ ಮಾತು ಕೇಳಬಾರ್ದಾ? ರೈತ ಸಂಘಟನೆಗಳ ಜೊತೆ ಕೇಳಬಾರ್ದಾ? ನೀವು ಸುಗ್ರೀವಾಜ್ಞೆ ಯಾಕೆ ತಂದ್ರಿ ಮೊದಲೇ ಈ 3 ಕಾನೂನುಗಳನ್ನ? ಇದು ಇವತ್ತು ಅನುಮಾನಕ್ಕೆ ದಾರಿ ಮಾಡ್ತಕ್ಕಂಥದ್ದು. ದೇಶದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ನಾನು ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ನಾನು ಪಾಲ್ಗೊಂಡಂತ ಮೊದಲನೇ ಅಧಿವೇಶನದಲ್ಲೇ ಈ ಮಸೂದೆಯನ್ನ ಮಂಡನೆ ಮಾಡಲಾಗ್ತದೆ. ಈ ಮಂಡನೆ ಮಾಡೋದಕ್ಕಿಂತ ಮೊದಲೇ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಏನಾಗ್ತದೆ, ಆ ಮೀಟಿಂಗ್ ನಲ್ಲಿ ಈ ವಿಷಯದ ಬಗ್ಗೆ ಎಲ್ಲ ಚರ್ಚೆ ಆಗ್ತದೆ ವಿರೋಧ ಪಕ್ಷಗಳ ಜೊತೆ. ಅವರು ಚರ್ಚೆಯಲ್ಲಿ ಪಾಲ್ಗೊಂಡು ಇದರಲ್ಲಿ ಯಾವ ಅಂಶಗಳು ತಪ್ಪಿದಾವೆ ಅನ್ನುವುದನ್ನ ಮಂಡನೆ ಮಾಡಬೇಕಾಗಿತ್ತು. ಅದನ್ನ ಹೊರತುಪಡಿಸಿ ಅವತ್ತು ಏನು ಚುನಾವಣೆ ನಡೀತಿತ್ತು, ಆ ಪಶ್ಚಿಮ ಬಂಗಾಳ ಚುನಾವಣೆ ಇರ್ಬೋದು, ಉಳಿದಂತ 5 ರಾಜ್ಯಗಳ ಚುನಾವಣೆ, ಆ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಕೇವಲ ರೈತರ ವಿಷಯದಲ್ಲಿ ರಾಜಕೀಕರಣಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಇದನ್ನ ಹೋರಾಟವನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ವಿಪಕ್ಷಗಳು ಮಾಡಿದಾವೆ. ಹೀಗಾಗಿ ಇವತ್ತು ಕೂಡ ಕೇವಲ ಚುನಾವಣೆ ದೃಷ್ಟಿಯಿಂದ ರೈತರ ವಿಷಯದಲ್ಲಿ ಈ ರೀತಿಯಾದಂತಹ ನಿರ್ಣಯಗಳನ್ನು ತಗೊಂಡು ಹೋದ್ರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಬಹಳ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಕನ್ನಡಿ ಅವರೇ ಮಾತಾಡ್ತೀನಿ. ನಾನು ಅದ್ರ ಬಗ್ಗೆ ದಿನೇಶ್ ಅವ್ರ ಜೊತೆ ಮಾತನಾಡ್ತೀನಿ, ಹಾಗೆ ಪ್ರೊಫೆಸರ್ ಅವ್ರನ್ನು ಕೂಡ ಮಾತನಾಡ್ತೀನಿ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಗಂಗಾಧರಪ್ಪ ಅವರೇ, ಒಂದು ಸಂಕ್ಷಿಪ್ತವಾಗಿ ಉತ್ತರಿಸಿ, ರೈತರ ಈ ಹೋರಾಟ ಹಾಗಾದ್ರೆ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಹೈಜಾಕ್ ಮಾಡಿದ್ವಾ ಅಂತ? ಇದು ಯಾವುದೇ ರಾಜಕೀಯ ಪಕ್ಷಗಳು ಇದನ್ನು ಹೈಜಾಕ್ ಮಾಡಿಲ್ಲ. ಇದು ಎಲ್ಲ ಆಳುವ ಪಕ್ಷಗಳು ಎಲ್ಲ ಸಂದರ್ಭದಲ್ಲೂ ರೈತ ಚಳುವಳಿ ನಡೆಯುವಾಗ, ನಾವು ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ರೈತ ಚಳುವಳಿ ಮಾಡಿದಾಗ BJPಯವರು ಬಂದು ಕಾಂಗ್ರೆಸ್ನವ್ರ ಬಗ್ಗೆ ಆಡಿದರು. ಈಗ BJPಯವ್ರ ಸರ್ಕಾರ ಇದೆ, ಕಾಂಗ್ರೆಸ್ನವರು ಅದನ್ನು ಮಾತಾಡ್ತಿದ್ದಾರೆ. ಯಾರೂ ಹೈಜಾಕ್ ಮಾಡಿಲ್ಲ. ಇದು ನಮ್ಮ ಚಳುವಳಿ, ನಮಗೆ ಗೊತ್ತಿರ್ತಕ್ಕಂಥ ಕಾಯ್ದೆ. ಈ ಕಾಯ್ದೆಗಳು ನಮ್ಮ ರೈತನ ಬದುಕಿನ ಮೇಲೆ ಏನು ದುಷ್ಪರಿಣಾಮ ಆಗುತ್ತೆ ಅನ್ನೋ ಅರಿವು ನಮಗಿದೆ. ಸಂವಿಧಾನ ಗೊತ್ತಿದೆ, ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅನ್ನೋ ಗೊತ್ತಿದೆ. ನಾವು ಆಗಲೂ ಹೇಳಿದ್ವಿ, ನೀವು ಸುಧಾರಣೆಯನ್ನು ತನ್ನಿ, ಕಾನೂನುಗಳಲ್ಲಿ ಬದಲಾವಣೆ ಬೇಡ ಅಂತ. ಸುಧಾರಣೆ ಮಾಡಿ, ಬದಲಾವಣೆ ಬೇಡ. ಆದ್ದರಿಂದ ಇವತ್ತು ಮಾಡಿರ್ತಕ್ಕಂಥ ಅವರ ತಪ್ಪು ಅರಿವಾಗಿದೆ.
ಅದನ್ನು ಅವರು ವಿತ್ಡ್ರಾ ಮಾಡಿಕೊಂಡು ಒಪ್ಪಿದ್ದಾರೆ. ಆದರೆ ಈಗಲೂ ನಾನು ಹೇಳ್ತೀನಿ, ಅವರು ಇನ್ನೂ 2 ವಿಷಯ ಅವ್ರು ಖಾತ್ರಿ ಮಾಡ್ದಲೆ ನಾವು ಹಿಂದೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದು ಲೀಗಲ್ ಸ್ಯಾಂಟಿಟಿ ಆಗಲೇಬೇಕು. ಮತ್ತು ಪ್ರಧಾನಮಂತ್ರಿಯವರ ಇನ್ನೊಂದು ಯೋಜನೆ ಇದೆ, ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬೇಕು ಅಂತಕ್ಕಂಥದ್ದು. ಇದರ ಬಗ್ಗೆ ಅವರು ಸ್ಪಷ್ಟಪಡಿಸ್ದಲೆ ಯಾವುದೇ ಕಾರಣಕ್ಕೆ ಚಳುವಳಿಯನ್ನು ಯಾರು ಹೈಜಾಕ್ ಮಾಡಕ್ಕೆ ಬಿಡಲ್ಲ. ಅಷ್ಟು ದಡ್ಡ ರೈತರು ಅಲ್ಲ ನಾವು ಸಾಬೀತು ಮಾಡಿ ತೋರಿಸ್ತೀವಿ. ಈಗ ಇಲ್ಲಿ ಹೋರಾಟವನ್ನ ನಡೆಸಿದರೆ ಸುಧಾರಣೆ ಆಗಬೇಕು ಅನ್ನೋದು ಈಗಲೂ ಕೂಡ ರೈತರು ಹೇಳ್ತಾರೆ. ಇದು ಹಾಗಾದ್ರೆ ಸುಧಾರಣೆ ಅಲ್ವಾ? ಈಗ ಇವರು ತಂದ ಸುಧಾರಣೆಗಳಲ್ಲ, ಇವೆಲ್ಲ ಮೊದಲೇ ಇದ್ದವು. ಯಾಕೆ ಅಂತಂದರೆ APMCಗಳು ಎಲ್ಲ ರಾಜ್ಯಗಳಲ್ಲೂ ಇಲ್ಲ. ಕೆಲವು ರಾಜ್ಯಗಳಲ್ಲಿ APMCಗಳಿದ್ದಾವೆ, ಕೆಲವು ರಾಜ್ಯಗಳಲ್ಲಿ ಇಲ್ಲ. ಅಲ್ಲಿ ಹೊರಗಡೆ ಮುಕ್ತ ವ್ಯಾಪಾರ ನಡೀತಾ ಇದೆ, ಅವರು ಅವ್ರ ಪಾಡಿಗೆ ಅದು ಹೋಗ್ತಾ ಇದೆ. ಅದ್ರ ಜೊತೆಗೆ ಎಲ್ಲ ಕೃಷಿ ಉತ್ಪನ್ನಗಳಿಗೂ ಬೆಂಬಲ ಬೆಲೆ ಡಿಕ್ಲೇರ್ ಮಾಡಲ್ಲ. ಬರೀ 23 ಕೃಷಿ ಉತ್ಪನ್ನಗಳಿಗೆ ಮಾತ್ರ ಬೆಂಬಲ ಬೆಲೆ ಡಿಕ್ಲೇರ್ ಮಾಡ್ತಾರೆ. ಅದರಲ್ಲಿ ಕೊಂಡ್ಕೊಳ್ಳೋದು 2, ಒಂದು ಭತ್ತ, ಇನ್ನೊಂದು ಗೋಧಿ. ಇವೆರಡನ್ನ ಎಲ್ಲಿ ಕೊಂಡ್ಕೊಳ್ತಾರೆ? ಇದರಿರೋದು ದೊಡ್ಡ ಸಮಸ್ಯೆ ಜಿಲ್ಲೆನೇ. ಇಡೀ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಕೊಂಡುಕೊಳ್ಳೋ 67% ಒಟ್ಟು ಕೃಷಿ ಉತ್ಪನ್ನವನ್ನು ಪಂಜಾಬ್ ಮತ್ತು ಹರಿಯಾಣ 2 ರಾಜ್ಯದಿಂದ ಖರೀದಿ ಮಾಡ್ತದೆ. ಬೇರೆ ರಾಜ್ಯಗಳಿಗೆ ಕೇಳಿದ್ರೆ ಅದಕ್ಕಾಗಿ ಹೋರಾಟ ನಡೀತು ಅಂತ ಹೇಳ್ತೀರಾ ನೀವು? ಅದು ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಈಗ ಬೇರೆ ರಾಜ್ಯಗಳಿಗೆ ಕೇಳೋಕ್ಕೆ ಶುರು ಮಾಡಿಬಿಟ್ಟು ಛತ್ತೀಸ್ಗಢ, ತೆಲಂಗಾಣ ಮತ್ತು ಒರಿಸ್ಸಾ ಈ ಥರ ಬೇರೆ ರಾಜ್ಯಗಳನ್ನು ಭತ್ತ ಬೆಳೆಯೋಕ್ಕೆ ಶುರು ಮಾಡಿಬಿಟ್ಟು ನಮಗೂ ಅವಕಾಶ ಕೊಡಿ ಅಂತಂದರು. ನಿನ್ನೆ ಚಂದ್ರಶೇಖರ್ ರಾವ್ 1,40,00,000 ಟನ್ನು ಭತ್ತವನ್ನು ನೀವು ಆಂಧ್ರ ಪ್ರದೇಶ ತೆಲಂಗಾಣದ ಲಿಫ್ಟ್ ಮಾಡಬೇಕು ಅಂಥೇಳಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಪ್ರೈಮ್ ಮಿನಿಸ್ಟ್ರಿಗೆ ಎಲ್ರಿಗೂ ಕಾಗದಗಳು ಬರೆದು ಧರಣಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಆಫ್ ತೆಲಂಗಾಣ ನಿನ್ನೆ. ಓಕೆ 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 ನರಸಿಂಹಪ್ಪ ಅವರೇ, ಕಡೆದಾಗಿ ಈರಣ್ಣ ಕಡಾಡಿ ಅವರೇ, ಇಲ್ಲಿ ಒಂದು ಮಾತ್ರ ದಿನೇಶ್ ಅವರು ಹೇಳಿದ್ರು ಆವಾಗಲೇ, ಅಹಂಕಾರದಿಂದ ಈ ನಿರ್ಧಾರಗಳನ್ನ ಇದುವರೆಗೆ ತೆಗೆದುಕೊಂಡಿರಲಿಲ್ಲ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿಯವರು ಅನ್ನುವಂತಹ ಮಾತನ್ನ ಹೇಳಿದ್ರು. ಇದಕ್ಕೆ ಏನು ಹೇಳ್ತೀರಿ? ಇಲ್ಲ, ಬಹಳ ದೊಡ್ಡ ತಪ್ಪು ಸ್ಟೇಟ್ಮೆಂಟ್ ಅದು. ಅವರು ವಿರೋಧ ಪಕ್ಷವಾಗಿ ಆ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಹೇಳ್ತೀನಿ, ಸ್ವಾತಂತ್ರ್ಯ ನಂತರ ಬಂದಂತ ಯಾವುದೇ ಪ್ರಧಾನಿ ರೈತರ ಆದಾಯವನ್ನ ನಾನು ದ್ವಿಗುಣಗೊಳಿಸ್ತೀನಿ ಅಂತಕ್ಕಂಥ ಧೈರ್ಯವನ್ನ ಯಾರು ತೋರಿಸ್ಲಿಲ್ಲ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ರೈತರ ಆದಾಯವನ್ನ ನಾನು ದ್ವಿಗುಣ ಮಾಡ್ತೀನಿ ಅಂತ ಏನ್ ಹೊರಟಿದ್ರು, ಆ ಕೆಲಸಕ್ಕೆ ಬಹುಶಃ ಒಂದಿಷ್ಟು ಹಿನ್ನಡೆ ಆಗಿದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಇದನ್ನ ಮುಂದಿನ ದಿನಗಳಲ್ಲಿ ಮತ್ತು ರೈತರನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ 22ರಲ್ಲಿ ದ್ವಿಗುಣ ಆಗತ್ತೆ ಅಂತ ಹೇಳಿದ್ರಿ ನೀವು, ಅದು ದ್ವಿಗುಣ ಆಗಲ್ವಾ? ಏನು 2022ರಲ್ಲಿ ರೈತರ ಆದಾಯ ದ್ವಿಗುಣ ಆಗತ್ತೆ ಅಂತ ಹೇಳುವಂತ ಭರವಸೆಯನ್ನ 2017ರಲ್ಲಿ ಬಜೆಟ್ ನ ಸಂದರ್ಭಗಳಲ್ಲಿ ಹೇಳಿದ್ರಿ. ಅದು ಹಾಗಾದ್ರೆ ದ್ವಿಗುಣ ಆಗಲ್ವಾ ಈಗ ಈ ಕಾಯ್ದೆಯನ್ನು ಹಿಂಪಡೆದ ತಕ್ಷಣ? ಅದಕ್ಕೆ ಪೂರಕವಾಗಿ ಈ ಕಾಯ್ದೆಗಳನ್ನ ಜಾರಿಗೆ ತರಲಾಗಿತ್ತು. ಅದಕ್ಕೆ ಪೂರಕವಾಗಿ ರೈತರ ಉತ್ಪಾದನೆಗಳನ್ನ ರೈಲುಗಳ ಮುಖಾಂತರ ಸಾಗಾಟ ಮಾಡ್ಲಿಕ್ಕೆ ಕಿಸಾನ್ ರೈಲುಗಳನ್ನ ಪ್ರಾರಂಭ ಮಾಡಿತ್ತು 100ಕ್ಕೆ ಹೆಚ್ಚು. ಈ ಎಲ್ಲ ಘಟನಾವಳಿಗಳು ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಇದಕ್ಕೆಲ್ಲ ಒಂದ್ ಕಡೆ ಹಿನ್ನಡೆ ಮಾಡ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷಗಳು ಇವತ್ತು ಮಾಡಿವೆ. ಈ ಜವಾಬ್ದಾರಿಯನ್ನ ಅವ್ರು ಹೊತ್ತುಕೊಳ್ಬೇಕಾಗ್ತದೆ. ಈರಣ್ಣ ಕಡಾಡಿ ಅವರೇ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ, ಹಾಗೆ ಪ್ರೊಫೆಸರ್ ತಮಗೂ ಕೂಡ ಧನ್ಯವಾದ. ಗಂಗಾಧರಪ್ಪ ಅವರೇ ತಮಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ದಿನೇಶ್ ಅವರೇ ತಮಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.